ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಜು ಎಡಿಟಿಂಗ್ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಟಿಟ್ಯೂಡ್ ಸಾಂಗ್ ಏನು ರ್ಯಾಪ್ ಸಾಂಗ್ ಏನು ಟ್ರೆಂಡ್ ಆಗ್ತಲ್ಲ ಫ್ರೆಂಡ್ಸ್. ರಾಣಿಗೆ ರಾಜ ನಾನು ನಂದೇ ಸಮಾನ ಮುಟ್ಟೋಕೆ ಬಂದವರೆಲ್ಲ ನನ್ನ ಧೂಳಿನ ಸಮಾನ ಏನು ಸಾಂಗ್ ಇಲ್ಲ ಫ್ರೆಂಡ್ಸ್. ಇದೊಂದು ಸಾಂಗ್ ತೊಗೊಂಡ್ಬಿಟ್ಟು ಜಸ್ಟ್ ಒಂದು ಫೋಟೋ ಆ್ಯಡ್ ಮಾಡಿ ಫ್ರೆಂಡ್ಸ್, ಅಂದರೆ ಟೆಸ್ಟ್ ಪೇಜನ್ನು ಆ್ಯಡ್ ಮಾಡಿ 3D ಆಗಿ ರೆಡಿ ಮಾಡ್ತೀನಿ ಫ್ರೆಂಡ್ಸ್. ಯಾವ ರೀತಿ ಮಾಡೋದಿಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್. ಇವಾಗ ಫಸ್ಟಿಗೆ ಪ್ರೀಡ್ ಅಂತ ನೋಡ್ಕೊಳ್ಳೋಣ, ನೆಕ್ಸ್ಟ್ ಕಮೆಂಟ್ ಮಾಡ್ತೀವಿ ವಿಡಿಯೋ ಅಂತ. ರಾಜನಿಗೆ ರಾಜ ನಾನು ಫ್ರೆಂಡ್ಸ್. ಇವಾಗ ನಮ್ಮ ವೆಬ್ಸೈಟ್ ಹೋಗ್ಬಿಟ್ಟು ಆಲ್ ಟೆಸ್ಟ್ ಪೇಜ್ ಆ್ಯಡ್ ಮತ್ತು ಬೀಟ್ ಮಾರ್ಕ್ ಅಂತ ಈ ರೀತಿ ಆ್ಯಡ್ ಪೇಜ್ ಕೊಟ್ಟಿರ್ತೀವಿ ಫ್ರೆಂಡ್ಸ್. ಆ ಒಂದೆರಡು ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಎರಡು ಪ್ರಿಸೆಟ್ ಲಿಂಕು ನಿಮ್ಮ ಲೈಕ್ ಮೋಷನ್ಗೆ ಇಂಪೋರ್ಟ್ ಆಗುತ್ತೆ. ಇಂಪೋರ್ಟ್ ಮಾಡ್ಕೊಂಬಂದಾದ್ಮೇಲೆ ಇವಾಗ ಫಸ್ಟಿಗೆ ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್, ಇವಾಗ ಫಸ್ಟಿಗೆ 0 ಸೆಕೆಂಡ್ ಅಂತ ನೋಡಿ ಫ್ರೆಂಡ್ಸ್, ಈ ರೀತಿ 4 ಸೆಕೆಂಡ್ ಇರುತ್ತೆ. ನನ್ನ ಕ್ರಿಯೇಷನ್ ಲೋಗೋ ಇರುತ್ತೆ. ಒಂದು ಕ್ರಿಯೇಷನ್ ಲೋಗೋ ಡಿಲೀಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮದೇ ಯಾವ್ದಾದ್ರು ಒಂದು ಕ್ರಿಯೇಷನ್ ಲೋಗೋ ಆ್ಯಡ್ ಮಾಡ್ಕೊಂಡು ಫ್ರೆಂಡ್ಸ್, ಅದನ್ನು 4 ಸೆಕೆಂಡಿಗೆ ಕಟ್ ಮಾಡ್ಕೊಳ್ಳಿ. ಅದೇ ರೀತಿ 4 ಸೆಕೆಂಡ್ 14.23 ಸೆಕೆಂಡ್ ಇರುತ್ತೆ. ಜಸ್ಟ್ ಒಂದು ಫೋಟೋ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಜಸ್ಟ್ 4 ಸೆಕೆಂಡ್ ನಿಲ್ಲಿಸ್ಬಿಟ್ಟು ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿ ಮಿಡದಲ್ಲಿಗೆ ಯಾವ ಇಮೇಜ್ ಆ್ಯಡ್ ಮಾಡ್ಕೋಬೇಕಂತ ಫ್ರೆಂಡ್ಸ್, ಆ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಅನ್ನು ಕ್ಲಿಕ್ ಮಾಡಿ 5ನೇ ಆಪ್ಷನ್ಸು ಫಿಲ್ ಕಂಪಸ್ ನೇರ ಕ್ಲಿಕ್ ಮಾಡಿದಾದ್ಮೇಲೆ ಮೂವ್ಮೆಂಟ್ ಆನ್ಸರ್ನಾಗಿ ಒಂದು ಸ್ವಲ್ಪ ಫೋಟೋ ಫೋಕಸ್ ಇತ್ತಂದ್ರೆ ಅಷ್ಟೇ ಇಟ್ಕೊಳ್ಳಿ. ಫೋಕಸ್ ಇರ್ಲಿಕ್ಕಂದ್ರೆ ಸ್ವಲ್ಪ ಈ ರೀತಿ ಒಂದು ಫೋಟೋನ ಫೋಕಸ್ ಬರುವಂಗೆ ಜೂಮ್ ಔಟ್ ಮಾಡ್ಕೊಂಡು ನೀವು ಆ್ಯಡ್ ಮಾಡಿರೋ ಫೋಟೋನು 14.23 ಸೆಕೆಂಡ್ ಇರುತ್ತೆ. ಫೋಟೋನು ಅಡ್ಜಸ್ಟ್ ಮಾಡ್ಕೊಂಡು ಈ ರೀತಿ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಆದಮೇಲೆ ಈ ಒಂದು ಫೋಟೋಕ್ಕೆ ಒಂದು ಎಫೆಕ್ಟ್ ಕೊಡಬೇಕಾಗುತ್ತೆ. ಜಸ್ಟ್ ಒಂದು ಆ್ಯಡ್ ಮಾಡಿರೋ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ಲೆಂಡಿಂಗ್ ಏನು ಅಪಾಸಿಟಿ ಕೆಳಗಡೆ ಎಫೆಕ್ಟ್ ಅಂತ ಇರುತ್ತೆ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲಸ್ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಫೆಕ್ಟ್ ಬ್ರೌಸರ್ ಮುಂದೆ ಸರ್ಚ್ ಐಕಾನ್ ಇರುತ್ತೆ. ಸರ್ಚ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು TILES ಅಂತ ಸರ್ಚ್ ಮಾಡ್ಕೊಳ್ಳಿ. ಟೈಲ್ಸ್ ಅಂತ ಬರುತ್ತೆ. ಫಸ್ಟ್ ಬರೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಪ್ಲಸ್ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮಿರರ್ ಇರೋ ಒಂದು ಎನೇಬಲ್ ಮಾರ್ಕ್ ಇರುತ್ತೆ. ಎನೇಬಲ್ ಮಾರ್ಕನ್ನು ಆನ್ ಇಟ್ಕೊಂಡ್ಬಿಟ್ಟು ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಬ್ಯಾಕ್ ಬಂದಾದ್ಮೇಲೆ ನೀವು ಆ್ಯಡ್ ಮಾಡಿರೋ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಒಂದು ನೋಡ್ಕೊಳ್ಳಿ ಎಫೆಕ್ಟ್ ಆ್ಯಡ್ ಆಗಿದೆ ಇಲ್ಲೋ. ಇಲ್ಲಿ ಎಫೆಕ್ಟ್ನಲ್ಲಿ ನೋಡಿ ಫ್ರೆಂಡ್ಸ್, ಈ ಒಂದು ಆ್ಯಡ್ ಎಫೆಕ್ಟು ಈ ರೀತಿ ಆ್ಯಡ್ ಆಗಿರುತ್ತೆ. ಇಷ್ಟು ಮಾಡ್ಕೊಂಡು ಆದಮೇಲೆ ಇವಾಗ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ್ಮೇಲೆ ಆಲ್ ಟೆಸ್ಟ್ ಪೇಜ್ ಆ್ಯಂಡ್ 3D ಬೈ ರಾಜು ಫ್ರೆಂಡ್ಸ್, ಆ ಒಂದು ಪ್ರಿಸೆಟನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿ 0 ಸೆಕೆಂಡ್ ಇರುತ್ತೆ. 14.25 ಸೆಕೆಂಡ್ ಇರುತ್ತೆ. ಟೆಸ್ಟ್ ಪೇಜ್ ಆ್ಯಡ್ ಮಾಡಿ ಮತ್ತು ಟೆಕ್ಸ್ಟ್ ಮತ್ತು ವಾಪಸ್ ಕ್ಯಾಮ್ರಾ ಲೇಯರನ್ನು ಈ ರೀತಿ ಒಂದು ಆ್ಯಡ್ ಮಾಡಿ ಕೊಟ್ಟಿದ್ದೀನಿ. ಜಸ್ಟ್ ಇವನ್ನೆಲ್ಲ ಕಾಪಿ ಲೇಯರ್ ಮಾಡ್ಕೊಳ್ಳಿ. ಇಲ್ಲಿ ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆ ಲೇಯರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆ ಲೇಯರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದೇ ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕಾಪಿ 14 ಲೇಯರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ 14 ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಜಸ್ಟ್ ಒಂದು ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾದ್ಮೇಲೆ ಕರೆಕ್ಟ್ 4 ಸೆಕೆಂಡಿಗೆ ನಿಲ್ಲಿಸ್ಬಿಟ್ಟು ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಪೇಸ್ಟ್ 14 ಲೇಯರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಟ್ಟು ಪೇಸ್ಟ್ 14 ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿದ ಆದಮೇಲೆ ಒಂದು ಸ್ವಲ್ಪ ಫೋಟೋನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಆ ಪೊಸಿಷನ್ ತಕ್ಕಂತೆ ನೀವು ಫೋಟೋ ಪೊಸಿಷನ್ ಇರೋಂಗಿಲ್ಲ. ಯಾವ ರೀತಿ ಅಡ್ಜಸ್ಟ್ ಮಾಡೋದು ಅಂದರೆ ನೋಡಿ ಫ್ರೆಂಡ್ಸ್, ಇವಾಗ ಒಮ್ಮೆ ಡಬಲ್ ಲೇಯರ್ ಪಕ್ಕ ವಾಪಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ವಿಡಿಯೋ ರೆಕಾರ್ಡಿಂಗ್ ಒಂದು ಐಕಾನ್ ಇರುತ್ತೆ. ಐಕಾನನ್ನು ಎನೇಬಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎನೇಬಲ್ ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಇದು ಫೋಟೋನು ಈ ರೀತಿ ಅಡ್ಜಸ್ಟ್ ಇದ್ದಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಒಂದು ಫೋಟೋನು ಈ ರೀತಿ ಒಂದು ಇಷ್ಟು ಬಂದಿದ್ರೆ ಈ ರೀತಿ ಒಂದು ಇದು ಮಾಡ್ಕೊಳ್ಳಿ. ಮುಂದೆ ಹಾಗೆ ನೋಡಿ ಫ್ರೆಂಡ್ಸ್, ಹಾಗೆ ಈ ರೀತಿ ಒಂದು ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಇರುತ್ತೆ. ನೀವು ಫೋಟೋ ನಿಮಗೆ ಪ್ಲೇಸ್ ಅಂದರೆ ಟೆಸ್ಟ್ ಈ ರೀತಿ ಹಿಂಗೆ ಎದೆ ಮೇಲೆ ಅಲ್ಲಿ ಇಲ್ಲಿ ಬಂದಿರುತ್ತೆ. ಸ್ವಲ್ಪ ಜಸ್ಟ್ ಈ ರೀತಿ ಒಂದು ಫೋಟೋನು ಈ ರೀತಿ ಯಾವ ಪ್ಲೇಸ್ದಲ್ಲಿ ಬೇಕಲ್ಲ ಫ್ರೆಂಡ್ಸ್, ಆ ಒಂದು ಪ್ಲೇಸ್ನಲ್ಲಿ ಈ ಒಂದು ಫೋಟೋನ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಈ ರೀತಿ ಕೊನೆವರೆಗೂ ನೋಡಿ. ಅಂದರೆ ಇಲ್ಲಿ ಒಂದು ಸ್ವಲ್ಪ ಆಗಿತ್ತು ಅಂದರೆ ಫೋಟೋನ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದರೆ ಪೂರ್ತಿ ಕೊನೆವರೆಗೂ ಒಂದು ಫೋಟೋನ ನೋಡಿ ಫ್ರೆಂಡ್ಸ್, ಈ ರೀತಿ ಲಾಸ್ಟಿಗೆ ನೋಡಿ ಈ ರೀತಿ ಸ್ಪೇಸ್ ಮೇಲೆ ಬಂದಿಲ್ಲ ಫ್ರೆಂಡ್ಸ್. ಅದಕ್ಕಾಗಿ ಒಂದು ಫೋಟೋ ಈ ರೀತಿ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ನೋಡ್ಕೋತಾ ವಿಡಿಯೋದೊಂದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟು ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಇಷ್ಟು ಮಾಡ್ಕೊಂಡಾದ್ಮೇಲೆ ಸೆಟ್ಟಿಂಗ್ ಪಕ್ಕ ಎಕ್ಸ್ಪೋರ್ಟ್ ಇರುತ್ತೆ. ಎಕ್ಸ್ಪೋರ್ಟನ್ನು ಕ್ಲಿಕ್ ಮಾಡ್ಕೊಳ್ಳಿ. 1080 ಸಪೋರ್ಟ್ ಆದರೆ 1080 ಮಾಡ್ಕೊಳ್ಳಿ. 720 ಸಪೋರ್ಟ್ ಆದರೆ 720 ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಎಕ್ಸ್ಪೋರ್ಟ್ ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು 100% ಅದಕ್ಕೂ ನಿಮಗೆ ಲೆಫ್ಟ್ ಸೈಡ್ ಬಂದ್ಬಿಟ್ಟು ಸೇವ್ ಕೇಳುತ್ತೆ. ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೈ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ.